ಅವಳು ಗಂಡನಾಗಿ ನಿನ್ ಕೈಲಾಗದೆ ಇರೋದನ್ನ ಅವಳು ಫ್ರೆಂಡ್ ಆಗಿ ನಾನು ಸಿಂಹ ಬೋನ್ನಾಗೈತೆ ಅಂತ ನಾಯಿ ನರಿಗಳು ಹಬ್ಬ ಮಾಡಬಾರ್ದು ಕಲ. ನಾನ್ ಹೆಂಡ್ರ ಮ್ಯಾಗೆ ನಿನ್ ಕೆಟ್ಟ ಕಣ್ ಬಿದ್ರೆ ನಿನ್ನ ಕಣ್ಣು ಗುಡ್ಡೆನ ಕಿತ್ತಾಕ್ಬಿಡ್ತೀನಿ. ಕಾವ್ಯ ನೀನ್ ಕರ್ದೇಟ್ಗೆ ಬರಕ್ಕೆ ನೀನ್ ಅನ್ಕೊಂಡಂಗೆ ಅನ್ಕೊಂಡಿದ್ಯಾ? ಬೆಂಕಿ ಬೆಂಕಿ ಕಲಾ ಅವಳು ಸುಟ್ಟೋಯ್ತ್ಯಾ ಉಸಾರು. ನೀನೇನಾರ ಅವಳ ತವ ಕೆಟ್ಟದಾಗ ನಡ್ಕೊಂಡ್ಯೋ ನಿನ್ನ ಗೋರಿನ ನೀನೇ ತೋಡ್ಕೊಂಡಂಗೆ. ನಾಳೆ ಕಾವ್ಯನೇ ಬಂದು ರಾತ್ರಿ ರೂಮಲ್ಲಿ ಏನೇನಾಯ್ತು ಅಂತ ಹೇಳ್ತಾಳೆ, ನೀನ್ ಕೂತ್ಕೊಂಡು ಕೇಳಿಸ್ಕೊ. ಏಯ್ ಭರತ್, ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಕಣೋ, ಅನ್ಸ್ತೀನಿ. ಏನಾಗ್ ನೋಡ್ತಾ ಇದೀಯಾ? ಅವತ್ತು ಪ್ರೇಮ ನನ್ನ ಕಾಪಾಡದೆ ಹೋಗಿದ್ರೆ ಈ ರಾಮು ನಿನ್ ಪಾಲಿಗಿರ್ತಿದ್ನ? ನಿನ್ ಮಗ ನಿನ್ ಪಾಲಿಗಿರ್ತಿದ್ನ? ಹಾಗಾದ್ರೆ ನೀನ್ ಜೀವಂತವಾಗಿರೋದಕ್ಕೆ ಕಾರಣ ಅವಳು ಅಂತ ಹೇಳ್ತಿದ್ಯಾ? 100%. ಅದ್ರಲ್ಲಿ ಡೌಟೇ ಇಲ್ಲ. ಇವತ್ ನಾನು ಎದುರುಗಡೆ ಉಸಿರಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ಕಾರಣ ಪ್ರೇಮ. ನನ್ನ ಕಾಪಾಡಿರೋದು ಪ್ರೇಮ. ರಾಮ್, ಕಾಗೆ ಕೊಂಬೆ ಮೇಲೆ ಕೂತ ತಕ್ಷಣ ಆ ಕೊಂಬೆ ಮುರಿದು ಬಿದ್ರೆ ಅದು ಕಾಗೆಯಿಂದಾನೇ ಮುರಿದು ಬಿತ್ತು ಅನ್ನೋದು ದಡ್ಡತನ ಕಣೋ. ಅಮ್ಮ, ಇಲ್ಲಿ ಕಾಗೆ ಯಾರು ಗುಬ್ಬಚ್ಚಿ ಯಾರು ಅಂತ ಚೆನ್ನಾಗಿ ಅರ್ಥ ಆಗಿದೆ. ಅವತ್ತು ಪ್ರಾಣ ಹೋಗೋ ಪರಿಸ್ಥಿತಿಲಿ ಬಿದ್ದು ನಾನು, ಪ್ರೇಮ ನನ್ನ ಕಾಪಾಡೋಕೆ ಹೋರಾಡಿದ್ದು ನನ್ನ ಕಣ್ಮುಂದೆನೆ ನೋಡಿದ್ದೀನಿ. ಆ ಘಟನೆ ಇನ್ನೂ ನನ್ನ ಕಣ್ಣಲ್ಲೇ ಇದೆಯಮ್ಮ. ಜನ್ಮ ಕೊಟ್ಟಿರೋಳು ನೀನಿರ್ಬೋದಮ್ಮ, ಮರು ಜನ್ಮ ಕೊಟ್ಟಿದ್ದು ಪ್ರೇಮ. ಅಕಸ್ಮಾತ್ ಅವತ್ ನೀನ್ ಆ ಕೆಲಸ ಮಾಡಿದ್ರೆ ಇವತ್ತು ಕತೆನೇ ಬೇರೆ ಆಗ್ತಿತ್ತು. ಇವತ್ತು ನಾನು ಪ್ರೇಮ ಬಗ್ಗೆ ಏನ್ ಮಾತಾಡ್ತಿದ್ನೋ ಅದು ನಾನ್ ನಿನ್ ಬಗ್ಗೆ ಮಾತಾಡ್ತಿದ್ದೆ. ನಿನ್ ಮೇಲಿರೋ ಪ್ರೀತಿ ಹಾಗೆ ಉಳಿತಾ ಇತ್ತು ಅಲ್ವೇನಮ್ಮ? ರಾಮ್, ಅವತ್ ಏನೋ ಹಾಗೆ ನಡೆದೋಯ್ತು. ಅದಕ್ಕೆ ನಾನ್ ಕ್ಷಮೆನೂ ಕೇಳ್ತೀನಿ, ನಿನ್ ಕಾಲ್ಗೂ ಬೀಳ್ತೀನಿ. ಆದ್ರೆ ನನ್ ಪ್ರೀತಿನ ಸುಳ್ಳು ಅಂತ ಹೇಳ್ಬೇಡ ರಾಮ್. ನಾನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ ರಾಮ್. ಪ್ರೀತಿಸ್ತಿದ್ದೀನಿ ಅಂತ ಹೇಳೋದಕ್ಕೂ ಪ್ರೀತಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಿನ್ ಪ್ರೀತಿಲಿರೋದು ಸ್ವಾರ್ಥ, ದುರಾಸೆ, ನನ್ನ ಪಡ್ಕೋಬೇಕು ಅನ್ನೋ ಹಠ, ಜಿದ್ ಮಾತ್ರ. ದೇಹದಲ್ಲಿರೋ ಒಳ್ಳೆ ಗುಣನೂ ನಿನಗೆ ಗೊತ್ತಾಗ್ಬೇಕಲ್ವಾ ಅಣ್ಣ? ನಾನ್ ಹೇಳ್ತೀನಿ ಕೇಳು. ರಾಣಿ ಅವರಪ್ಪಂಗೆ 14 ಲಕ್ಷ ರೂಪಾಯಿ ಖರ್ಚು ಮಾಡಿ ಫ್ರೀಯಾಗಿ ಆಪರೇಷನ್ ಮಾಡಿಸಿದಾಳೆ. ಈಗಿನ ಕಾಲದಲ್ಲಿ ಯಾರ್ದನ್ನ ಅಷ್ಟು ದೊಡ್ಡ ತ್ಯಾಗ ಉಪಕಾರ ಮಾಡ್ತಾರೆ ನೀನೇ ಹೇಳು? ಇದಕ್ ನಿನ್ ಹತ್ರ ಏನ್ ಉತ್ತರ ಇದೆ ರಾಮ್? ಅದರಲ್ಲೂ ನಿನ್ ಸ್ವಾರ್ಥ ಇತ್ತು, ನಾನು ಪಡ್ಕೋಬೇಕು ಅನ್ನೋ ದುರಾಸೆ ಇತ್ತು. ಹಣ ಕೊಟ್ಟಿದ್ದು ಬಡವರಿಗೆ ಸಹಾಯ ಆಗ್ಲಿ ಅಂತ ಅಲ್ಲ, ನಿನ್ನ ಆಟ ಗೆಲ್ಲಿ ಅಂತ. ನಾನು ನಿಂಗೊಂದು ಮಾತು ಕೇಳಲಾ? ಪ್ರಪಂಚದಲ್ಲಿ ರಾಣಿ ಒಬ್ಳೇನ ನಿಂಗೆ ಬಡವಳ ಕಾಣಿಸಿದ್ದು? ಏನು ಕಾಯಿಲೆ ಇಲ್ದಿರೋ ಪೇಷಂಟ್ ಹತ್ರ ಆಪರೇಷನ್ ಮಾಡ್ಬೇಕು ಅಂತ ಹೇಳಿ ಎಷ್ಟು ದುಡ್ಡು ಕಿತ್ತಿದ್ಯಾ ಅನ್ನೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಸ್ನೇಹ? ಡಾಕ್ಟರ್ ಪ್ರೊಫೆಷನ್ಗೆ ನೀನೊಂದು ದೊಡ್ಡ ಕಪ್ ಚುಕ್ಕಿ. ಹೌದು, ಡಾಕ್ಟರ್ ಕೆಲ್ಸನೂ ಒಂದು ವೃತ್ತಿನೇ. ಆದ್ರೆ ಅದನ್ನ ಬಿಸ್ನೆಸ್ ತರ ನೋಡಬಾರ್ದು, ಮಾನವೀಯತೆಯಿಂದ ವರ್ತಿಸ್ಬೇಕು. ನಿನಗೆಲ್ಲಿದೆ ಮಾನವೀಯತೆ? ರಾಮ್, ಏನು ಮಾತಾಡ್ತಾ ಇದ್ಯಾ? ಅಮ್ಮ ಪ್ಲೀಸ್. ನೀನ್ ಇವಳಿಗೆ ಸಪೋರ್ಟ್ ಮಾಡಿ ಇವಳ ತರನೇ ನೀನ್ ನನ್ ಕಣ್ಣಿ ಕಾಣಿಸ್ಬೇಡ. ತಾಯಿ ಅನ್ನೋ ಪ್ರೀತಿ ಮಮಕಾರ ನನ್ನ ಹತ್ರ ಇನ್ನೂ ಹಾಗೆ ಇದೆ.
ನಾನ್ ನಿನ್ನ ಪ್ರೀತಿಸಿದ್ದು ನನ್ನ ಜೀವನದಲ್ಲಿ ಮಾಡಿರೋ ದೊಡ್ಡ ತಪ್ಪು ಅಂತ ನನಗೆ ಅವತ್ತೇ ಅರ್ಥ ಆಗಿದೆ. ಇವಾಗ ನಿನ್ ಸುಳ್ಳಿನ ಕತೆ ಕೇಳೋ ತಾಳ್ಮೆ ನನಗಿಲ್ಲ. ಇಲ್ಲಿಂದ ಹೊರಟೋಗು. ಇನ್ ಮುಂದೆ ಈ ಮನೆ ಕಡೆ ಮುಖನೂ ಮಾಡ್ಬೇಡ. ತೊಲಗು ಇಲ್ಲಿಂದ. ಗೆಟ್ ಲಾಸ್. ರಾಮ್, ನೀನ್ ಏನಂದ್ರು ಸರಿ, ಆದ್ರೆ ನನ್ ಪ್ರೀತಿನೇ. ನಿನ್ನ ಪಡ್ಕೊಳ್ಳೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀನಿ. ನೀನು ಆ ಪ್ರೇಮನ್ ಪಾಲಾಗೋದಕ್ಕೆ ನಾನ್ ಬಿಡೋದಿಲ್ಲ. ಒಂದು ನೆನ್ಪಿಟ್ಕೋ ರಾಮ್, ನಾನ್ ಇವತ್ತು ಹೋಗ್ತಿರ್ಬೋದು, ಆದ್ರೆ ಒಂದಲ್ಲ ಒಂದು ದಿನ ನಿನ್ ಕೈಯಲ್ಲಿ ನಾನ್ ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ಸೊಸೆ ಆಗಿ ಬಂದೇ ಬರ್ತೀನಿ. ಅಮ್ಮ, ಅಣ್ಣ ಪ್ರೇಮನ್ನೇ ಪ್ರೀತಿಸ್ತೀನಿ ಅಂತ ಡೈರೆಕ್ಟ್ ಆಗಿ ಹೇಳಿದ್ನಾ? ಹೇ, ಇಲ್ಲ ಕಣೆ. ಅವನು ಪ್ರೇಮನ ಪ್ರೀತಿಸ್ತೀನಿ ಅಂತ ಎಲ್ಲ ಹೇಳ್ದ? ಸ್ನೇಹನ ಪ್ರೀತಿಸಲ್ಲ ಅಂತ ಹೇಳ್ದ ಅಷ್ಟೇ. ಹೌದೌದು, ಪ್ರೇಮ ರಾಮ್ ಜೀವ ಕಾಪಾಡಿ ಉಪಕಾರ ಮಾಡಿದ್ಲು ಅನ್ನೋ ಭಾವನೆ ಮಾತ್ರ ಅವನಿಗಿರೋದು. ಅವನೇ ಅವಾಗ ಅವಳನ್ನ ಪ್ರೀತಿಸಿದ್ದೀನಿ ಅಂತ ಹೇಳ್ದ. ಅವನೇ ಯಾವತ್ತಾದ್ರೂ ಅವಳನ್ನ ಹೆಂಡತಿ ಅಂತ ಹೇಳಿದ್ನ? ಇಲ್ವಲ್ಲ. ಹೌದು ಕಣೆ ಪೂರ್ವಿ, ಆ ಜಾಗದಲ್ಲಿ ಮಾದೇವ ಆಗ್ಲಿ ನೀನಾಗ್ಲಿ ಇದ್ದಿದ್ರೆ ನನ್ನ ಕಾಪಾಡ್ತಾ ಇದ್ರಿ ಅಲ್ವಾ ಅಮ್ಮ ಅಂತ ನನ್ನ ಕೇಳ್ದ ಅಷ್ಟೇ. ಪ್ರೇಮನ ಪ್ರೀತಿಸ್ತಿದ್ದೀನಿ ಅಂತ ಅವನು ಎಲ್ಲೂ ಹೇಳಲಿಲ್ಲ ಅವನು. ಇವಳೊಬ್ಳು ಹುಚ್ಚಿ, ಇವಳು ಮಾತಾಡಕ್ಕೆ ಬರಲ್ಲ. ಜೈ ಮಾದೇವ, ಯಾಕೋ ಗಂಟ್ಲರ್ಕೋತೀಯ? ಇವತ್ ರಾತ್ರಿ ನಾನು ಕಾವ್ಯ ಇಬ್ರು ಒಂದೇ ರೂಮಲ್ಲಿ ಇರ್ತೀವಿ. ನೀನಲ್ಲಿ ಸ್ಟೇಷನ್ ಅಲ್ಲಿ ಕಂಬಿ ಎಣಿಸ್ತಾ ಇರೋ. ಅಂದಾಗ ಇನ್ನೊಂದು ವಿಷಯ, ಈ ಆಟನೆಲ್ಲ ಶುರು ಮಾಡಿದ್ದು ನಾನೇ ಅಂತ ನಿನ್ಗಿನ್ನೂ ಗೊತ್ತೇ ಆಗ್ಲಿಲ್ವೇನೋ? ಈ ಆಕ್ಸಿಡೆಂಟು? ಹೌದು ಕಣೋ, ನಿನ್ ಕಾರಕ್ಕೆ ಗುದ್ದವನು ನನ್ನ ಕಡೆಯವನೇ. ನಿನ್ನ ಕಾವ್ಯದಿಂದ ದೂರ ಇಡಬೇಕಿತ್ತು. ಅದಕ್ಕೆ ಈ ಕೆಲಸ ಮಾಡ್ದೆ. ನೀನ್ ಸ್ಟೇಷನ್ ಬಿಟ್ಟು ಆಚೆ ಬರಬಾರ್ದಲ್ವಾ? ಅದಕ್ಕೆ ಆ ಆಲ್ಕೋಹಾಲ್ ಮಷೀನ್ ಪಾಸಿಟಿವ್ ತೋರ್ಸೋ ಹಾಗೆ ಮಾಡಿದೆ. ಅದ್ ಹೇಗೆ ಮಷೀನ್ ನೀನ್ ಕುಡ್ದೆ ಅಂತ ಹೇಳ್ತಿದೆ ಅಂತ ತಲೆ ಕೆಡ್ಸ್ಕೊಂಡಿದೆ ಅಲ್ವಾ? ಅದು ಉತ್ತರ ನಾನೇ ಕೊಡ್ತೀನಿ. ನೀನು ಕುಡ್ದಿರ್ಲಿಲ್ಲ ಕಣೋ, ಸ್ಟೇಷನ್ ನಲ್ಲಿ ಕುಡಿಯೋ ಹಾಗೆ ಮಾಡಿದ್ವಿ. ಆ ಕ್ಯಾನ್ ಅಲ್ಲಿರೋ ನೀರ್ ಕುಡ್ದಿದ್ದು ನೆನ್ಪಿದ್ಯಾ ನಿನಗೆ? ಅದೇ ಆ ವಾಟರ್ ಕ್ಯಾನ್. ಏನ್ ಸರ್, ಈ ನೀರು ಒಂಥರ ಆಯ್ತಲ್ಲ? ಅದು ಬೋರ್ವೆಲ್ ನೀರು. ಸ್ಟೇಷನ್ ಅಲ್ಲಿ ಹೀಗೆ ಇರುತ್ತೆ, ಸಿಹಿಯಾಗಿರೋದಿಲ್ಲ. ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿರೋ ಅಭಿಮನ್ಯು ಆಗ್ಬಿಟ್ಟಲ್ಲೋ ನೀನು. ಯಾಕ್ಲಾ ಹಿಂಗ್ ಮಾಡ್ತಿದ್ಯಾ? ವೆರಿ ಗುಡ್ ಪಾಯಿಂಟ್. ಯಾಕೆ? ಫಸ್ಟ್ ರೀಸನ್, ನನ್ನ ಕಾವ್ಯನ ನಿನ್ನಂತ ಥರ್ಡ್ ಕ್ಲಾಸ್ ಮದುವೆ ಆಗಿರೋದಕ್ಕೆ. ಸೆಕೆಂಡ್, ನಾನ್ ಮೊದಲನೇ ಸಲ ನಿನ್ ಮನೆಗೆ ಬಂದಾಗ ನನಗೆ ಅವಮಾನ ಮಾಡ್ತಿಯಲ್ಲ, ಅದಕ್ಕೆ. ಥರ್ಡ್ ಒನ್, ಪೊಲೀಸರ ಜೊತೆ ಆಟ ಆಡಿದ್ರೆ ಏನಾಗುತ್ತೆ ಅನ್ನೋದನ್ನ ತೋರ್ಸೋದಕ್ಕೆ. ಓಕೆ, ಅಲ್ಲಿ ಸ್ಟೇಷನ್ ಅಲ್ಲಿ ಸೊಳ್ಳೆಗಳ ಜೊತೆ ನೀನ್ ಕಾಲ ಕಳಿ, ಇಲ್ಲಿ ಕಾವ್ಯ ಜೊತೆ ಒಂದೇ ರೂಮಲ್ಲಿ ನಾನಿರ್ತೀನಿ. ಕಿರ್ಚು ಕಿರ್ಚು. ನಾನು ಕಾವ್ಯ ರೂಮಲ್ಲಿ ಏಕಾಂತಲಿದ್ದಾಗ ನಿನಗೆ ಇನ್ನೊಂದ್ಸರಿ ವಿಡಿಯೋ ಕಾಲ್ ಮಾಡ್ತೀನಿ, ಒಳ್ಳೆ ವಿಡಿಯೋ ತೋರಿಸ್ತೀನಿ ಫ್ರೀ ಆಗಿ. ಯು ನೋ ವಾಟ್, ಐ ಲವ್ ಅವರ್ ವೈಫ್. ಭರತ್,
ಹಿಂಗೆ ಬಿಡಕ್ಕಿಲ್ಲ ಕಣ ನಿನ್ನ, ಹಿಂಗೆ ಬಿಡಕ್ಕಿಲ್ಲ. ರೀ ಪ್ರೀತಿ ಹಿಡೀರಿ ಅವನ್ನ, ಹಿಡೀರಿ ಅವನ್ನ. ಹೇಳಿ ರವಿ. ಸರ್ ಬರೋ ಸರ್, ಆ ಮಹದೇವ್ ತಪ್ಪಿಸ್ಕೊಂಡ್ಬಿಟ್ಟ. ಅವ್ನು ಖಂಡಿತ ನಿಮ್ಮ ಹತ್ರನೇ ಬರ್ತಾ ಇದ್ದಾನೆ ಸರ್. ಬರ್ಲಿ ಬಿಡು, ಅವನಿಗೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. ಸರ್ ಅವ್ನು ತುಂಬಾ ಕೋಪದಲ್ಲಿದೆ ಸರ್. ಅವನ ಕೋಪನೇ ಅವನನ್ನ ಸುಡುತ್ತೆ. ಓಕೆ ಸರ್. ಮಾದೇವ, ಐ ಆಮ್ ವೈಟಿಂಗ್ ಫಾರ್ ಯು. ಅಯ್ಯೋ ಸಾರಿ ರಾಮ್, ನೀನ್ ಬಂದಿದ್ ನೋಡ್ಲಿಲ್ಲ. ಗೊತ್ತಾಗ್ಲಿಲ್ವಾ? ಇಷ್ಟು ಉದ್ದ ಆಗಿದ್ದೀನಿ, ಕಣ್ ಕಾಣಲ್ವಾ? ಏನದು ಎಷ್ಟು ಸೀನ್ ಬರ್ತಾ ಇದೆ? ಮತ್ತೇನ್ ಪ್ರೇಮ, ಧೂಳಿರೋ ಬಟ್ಟೆ ತಗೊಂಡು ಹಿಂಗ್ ಕೊಡುವುದ್ರೆ ಸೀನ್ ಬರ್ದೆ, ಇನ್ನೇನ್ ಬರುತ್ತೆ ನಿಂಗೆ? ಬುದ್ಧಿದ್ಯಾ? ಅಲ್ಲ ಪ್ರೇಮ, ಯಾರಾದ್ರೂ ಮನೇಲಿ ಬಟ್ಟೆ ಕೊಡೋಗ್ತಾರ? ಅದ್ರಲ್ಲೂ ಮುಖಕ್ಕೆ ಧೂಳು ಹೊಡೆದ್ರೆ ತಪ್ಪಾಯ್ತು ರಾಮ್, ಟೇಬಲ್ ಮೇಲೆ ಎಷ್ಟೊಂದು ಧೂಳಿತ್ತು ಗೊತ್ತಾ? ನೀನ್ ಬಂದಿದ್ದು ಗೊತ್ತಾಗ್ಲಿಲ್ಲ ನನ್ಗೆ. ಗೊತ್ತಿರ್ಲಿಲ್ವಂತೆ, ಇಡೀ ಮನೆ ಧೂಳೆಲ್ಲ ಸೇರಿಸಿ ನನ್ ಮುಖಕ್ಕೆ ಹಾಕ್ತಿದ್ಯಲ್ಲ. ಅಲ್ಲ, ನಾನೊಬ್ಬ ಡಾಕ್ಟ್ರು. ಡಾಕ್ಟರ್ ಅದು ಮೂಗು ಅಂತ ಇರುತ್ತಲ್ವಾ ರಾಮ್, ಅದು ಕಲರ್ಸಿ ಆಗುತ್ತೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಅಯ್ಯೋ ರಾಮ್, ನೀನ್ ಹಿಂಗೆ ಸೀನ್ತಾ ಇದ್ರೆ ನಮ್ಮ ಅತ್ತೆ ಬಂದು ನನ್ ಮಗಂಗೆ ಏನ್ ಮಾಡ್ಬಿಟ್ಲು ಇವಳು ಅನ್ನೋ ತರ ಮಾತಾಡ್ತಾರ್ ಕಣೋ. ನಿಮ್ ಮತ್ತೆ ನಿನ್ನ ಆಮೇಲೆ ನೋಡ್ಕೊಳ್ತಾರೆ. ಅದಕ್ಕೂ ಮುಂಚೆ ನಾನಿಗೊಂದ್ ಗತಿ ಕಾಣಿಸ್ತೀನಿ. ರಾಮ್ 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 ಸಾರಿ ಕಣೋ, ಇನ್ನೊಂದ್ಸತಿ ನಿಜವಾಗ್ಲೂ ಮಾಡಲ್ಲ ಆಯ್ತಾ? ಬೇಕಾದ್ರೆ ನಿಂಗ್ ಕೋಪ ಇದ್ರೆ ಒಂದೆರಡು ಹೊಡೆದ್ ಬಿಡು, ಆದ್ರೆ ಈ ತರ ಸೀನ್ ಬೇಡ್ವೋ. ನೋಡು ನೋಡು, ತಪ್ಪಾಯ್ತು. ಪ್ರೇಮ, ಸಾಕ್ ನಿಲ್ಸು, ಸಾಕು. ನೀನ್ ಈ ತರ ಬಸ್ಕಿ ಹೊಡೆದ್ ನೋಡಿದ್ರೆ ಸೀನ್ ಕಮ್ಮಿ ಆಗೋದಿರ್ಲಿ, ನಗುಗೆ ಕೆಮ್ ಜಾಸ್ತಿ ಆಗುತ್ತೆ. ನೀನ್ ಒಂದ್ ನಿಮಿಷ ಇಲ್ಲೇ ಇರೋ, ನಾನು ಹೀಗೋಗಿ ಹಾಕ್ ಬರ್ತೇನೆ. ಅಯ್ಯೋ ಕ್ಷಮಿಸ್ಬಿಡು, ನಿಂಗೆ ಔಷಧಿ ತರೋ ಬರ್ದಲ್ಲಿ ನಂಗೆಲ್ಲ ಮರ್ತೋಯ್ತು. ಈಗ ಔಷಧಿ ತರ್ತೀನಿ, ನೀನ್ ಸೀನು ಮಂಗ ಮಾಯ ಆಗುತ್ತೆ. ಇರು ಬಂದೆ. ಸೀನ್ ಮಂಗಮಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವಳು ಮಂಗ್ ಬುದ್ಧಿ ಮಾತ್ರ ಚೇಂಜ್ ಆಗಲ್ಲ. ಏಯ್ ಭರತ್, ಗಂಡ ಅನ್ಸ್ಕೊಂಡು ಅವ್ನಿಗೆ ತಲೆ ಕೆಟ್ರೆ ಏನಾಯ್ತದೆ ಅಂತ ಇವತ್ ನಿನಗೆ ತೋರಿಸ್ತೀನಿ ಕಣ್ಣ. ಕಾವ್ಯ, ನಾವ್ ಎಷ್ಟ್ ದಿನ ಆದ್ಮೇಲೆ ಸಿಕ್ಕಿದೀವಿ, ಯಾಕೆ ಇಲ್ಲಿ ಕೂತಿದ್ಯಾ? ಬಾ ಡ್ಯಾನ್ಸ್ ಮಾಡೋಣ. ಇಲ್ಲ ರಶ್ಮಿ, ನನಗ್ ಮೂಡಿಲ್ಲ. ನೀವ್ ಡ್ಯಾನ್ಸ್ ಮಾಡಿ, ನಾನ್ ಕೂತಿರ್ತೀನಿ. ಕಾವ್ಯ, ಇವತ್ ರಾತ್ರಿ ನಮ್ದು, ನಾವೆಲ್ಲರೂ ಎಂಜಾಯ್ ಮಾಡ್ಬೇಕು, ಚಿಲ್ ಮಾಡು. ಇಲ್ಲ ಭರತ್, ನಾನ್ ಎಂಜಾಯ್ ಮಾಡ್ತಾ ಇದ್ದೀನಿ, ಆದ್ರೆ ಡ್ಯಾನ್ಸ್ ಬೇಡ.
ಪ್ಲೀಸ್ ಕಾವ್ಯ, ನನ್ಗೋಸ್ಕರ ಇಲ್ಲ ಅನ್ಬೇಡ, ಬಾ. ಒಂದ್ ನಿಮಿಷ ಬಂದೆ. ರಾಮ್, ಪ್ರೇಮ, ಇದೇನಿದು? ಪಾತ್ರೆ ಒಳಗಿರೋದು ಬಿಸಿನೀರು. ನನಗೆ ಗೊತ್ತೇ ಇಲ್ಲ. ಈ ಕೋತಿ ಅದನ್ನ ಯಾಕೆ ತಂದೆ ಇಲ್ಲಿಗೆ? ಈ ತರ ಸೀನ್ ಬಂದಾಗ ಬಿಸಿ ನೀರಿಗೆ ಬಾಂಬ್ ಹಾಕೊಂಡು ಹಬೆ ತಗೊಂಡ್ರೆ ಶೀತ ಎಲ್ಲ ಹೋಗ್ಬಿಡುತ್ತೆ. ಶೀತನ? ಅದು ಶೀತ ಅಲ್ಲ, ನನಗೆ ಡಸ್ಟ್ ಅಲರ್ಜಿಗೆ ಸೀನ್ ಆಗಿದೆ. ಡಸ್ಟ್ ಅಲರ್ಜಿನೋ ಫಸ್ಟ್ ಅಲರ್ಜಿನೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಸೀನ್ಗೆ ಇದೇ ರಾಮಬಾಣ. ನೋಡು, ನನಗ್ಯಾಕೋ ನಿಂಗ್ ಶೀತನೇ ಆಗಿದೆ ಅಂತ ಅನ್ನಿಸ್ತಿದೆ. ಏ ಇಲ್ಲಪ್ಪ, ನೋಡು ಈಗ ಸೀನ್ ನಿಂತೋಗಿದೆ, ಯಾವ ಸೀನು ಇಲ್ಲ. ಬೇಡ ಅನ್ಸುತ್ತೆ. ನೋಡೋಳು, ನಾನು ನಿನ್ಗೆ ಬಿಟ್ಟು ಹೋಗಿಲ್ಲ ಅಂತ ಸೀನ್ ಹೊರಗ್ ಬಂತು. ಸುಮ್ನೆ ನೆಲದ ಮೇಲೆ ಕುತ್ಕೋ. ಆ ನೆಲದ ಮೇಲ? ಯಾಕೆ? ಹಬೆ ತಗೋಬೇಕನ್ನಲ್ಲ, ಅದಕ್ಕೆ. ಸುಮ್ನೆ ಮಕ್ಳ ತರ ಆಟ ಮಾಡ್ದೆ, ಕೂತ್ಕೋ. ಅಯ್ಯೋ, ಹಬೆ ಗಿಬೆ ಎಲ್ಲ ಯಾಕೆ ಪ್ರೇಮ? ನಾನೇ ಡಾಕ್ಟರ್ ತಾನೆ, ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಡಸ್ಟ್ ಅಲರ್ಜಿ ಅಲ್ವಾ, ಸ್ವಲ್ಪ ಹೊತ್ತು ಬಿಟ್ರೆ ಅದಾಗದೇ ಕಡಿಮೆ ಆಗುತ್ತೆ. ನೋಡು, ಹಾಸ್ಪಿಟ್ಲಲ್ಲಿ ನೀನು ದೊಡ್ಡ ಡಾಕ್ಟರ್ ಆಗಿರ್ಬೋದು, ಆದ್ರೆ ಮನೇಲಿ ನಾನೇ ಡಾಕ್ಟರ್. ನಾನು ಹೇಳ್ದಂಗ್ ಕೇಳ್ಬೇಕಷ್ಟೇ ನೀನು. ಕೂತ್ಕೋ. ಪ್ರೇಮ, ಕೂತ್ಕೋ ಅಂದ್ರೆ ಕೂತ್ಕೋಬೇಕಷ್ಟೇ, ಕೂತ್ಕೋ. ಪಂಚಮಿ, ನಮ್ ಪ್ರೇಮಗೆ ರಾಮ್ ಮೇಲೆ ಎಷ್ಟೊಂದು ಕಾಳಜಿ ಅಲ್ವಾ? ಅವನು ನೋಡು, ಅವಳ ಮುಂದೆ ಹೇಗ್ ಮಗು ತರ ಕೂತಿದ್ದಾನೆ. ನಿಜ ಪಂಚಮಿ, ಇವರಿಬ್ಬರನ್ನ ಹೇಗ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗತ್ತೆ ಅಲ್ವಾ? ಪ್ರೇಮ, ಸಾಕು ಅನ್ಸುತ್ತೆ. ಕೂತ್ಕೋ ಕೂತ್ಕೋ. ಈಗ ಹಬೆ ತಗೊಂಡ್ರೆ ಸೀನ್ ಎಲ್ಲಿ ಹೋಗುತ್ತೆ? ಸುಮ್ನೆ ಹಬೆ ತಗೋಬೇಕಷ್ಟೇ. ಪ್ರೇಮ, ನನ್ನ ಹೆಂಡ್ರ ಕೈನೇ ಮುತ್ಯ. ಎಸ್ಲ ಸೊಕ್ಕು ನಿಂಗೆ? ಹೊಗುಳ್ಳ ಎಲ್ಲೈತೆ ಆ ನಿನ್ ಪಿರುತಿ? ನಿನ್ನ ಎದೆ ಒಳಗೈತ? ನಿನ್ನ ಗುಂಡಿಗೆ ಕಿತ್ತು ತೋರ್ಸ್ಲಾ? ಅದನ್ನ ತೋರ್ಸ್ಲಾ? ಯಾವನ್ನ ಅಡ್ಡ ಬಂದ್ರೆ ಒಬ್ಬೊಬ್ಬನ್ನು ಸಿಗದಾಕ್ಬಿಡ್ತೀನಿ ಸರ್. ಬಿಡೋರ್ವಾ, ಬಿಡು. ಏನ್ ಮಾಡ್ತಿದ್ಯಾ ನೀನು? ನಿಂಗೆ ಅದು ತಲೆ ಕೆಟ್ಟಿದ್ಯಾ? ಏಯ್, ಯಾರ ಇವನು? ನಾವು ಡ್ಯಾನ್ಸ್ ಮಾಡ್ತಾ ಇದ್ವಿ, ಬುರುಗುತ್ತರ ಬಂದು ಹೊಡಿತಿದ್ದಾನಲ್ಲ. ಏಯ್, ಯಾರ ನೀನು? ಕಾವ್ಯ ಗಂಡ.
ಕಾವ್ಯ, ಅದು ಆ ಹುಡ್ಗಿನ ನೀನು ಅನ್ಕೊಂಬಿಟ್ಟೆ. ಇಬ್ರು ಸೀರೆನೂ ಒಂದೇ ತರ ಇತ್ತಲ್ಲ, ಅದಕ್ಕೆ ಈ ಲೋಪರ್ ಭರತ್ ನಿನ್ಗೇನೋ ಮಾಡ್ತಾನೆ ಅನ್ಕೊಂಡು ಕ್ವಾಪ್ದಾಗೆ ಅವನ್ಗೆ ಹೊಡೆದ್ಬಿಟ್ಟೆ ಅಷ್ಟೇ. ನೋಡು ಕಾವ್ಯ, ಇವನ್ ಬುದ್ಧಿನ ನೋಡು. ಒಂದು ವೇಳೆ ರಶ್ಮಿ ಜಾಗದಲ್ಲಿ ನೀನೇ ಇದ್ದಿದ್ರೆ ನಿನ್ನನ್ನು ಕೂಡ ಹೊಡಿತಿದ್ದ ಅಲ್ವಾ? ಇಲ್ಲ ಕಾವ್ಯ, ಇಲ್ಲ, ಖಂಡಿತ ಹೊಡಿತಿದ್ದೆ. ಕಾವ್ಯನ ನನ್ನ ಜೊತೆ ಪಾರ್ಟಿಗೆ ಕರ್ಕೊಂಡು ಬಂದೇನೋ ಒಂದೇ ಒಂದು ಕಾರಣಕ್ಕೆ ನೀನ್ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಾವ್ಯ, ನಿನ್ ಮೇಲೆ ಇವ್ನು ಇಷ್ಟೊಂದು ಸಂಶಯ ಪಡ್ತಾನೆ ಅಂತ. ಏಯ್ ಮುಚ್ಲಾ ಬಾಯ. ಸಾಕು, ಸುಮ್ನೆ ನಿಂತ್ಕೋ.